ಎಲ್ಲ ಬಂಧು ಮಿತ್ರರಿಗೆ ನಮಸ್ಕಾರ. ಭಾರತದ ಬಾಳೆಹಣ್ಣಿನ ರಾಜಧಾನಿ ಯಾವುದೆಂದು ಕೆಲವರಿಗೆ ಗೊತ್ತಿಲ್ಲ. ನಾವು ತಿಳಿಸುತ್ತೇವೆ. ಎಲ್ಲರೂ ಬಾಳೆಹಣ್ಣು ಸೇವಿಸುವುದು ಸಹಜ. ಆದರೆ ಅದರ ಬೆಳವಣಿಗೆ ಯಾವುದೆಂದು ತಿಳಿಯೋಣ. ವಿಶಾಲವಾದ ಗದ್ದೆಗಳಲ್ಲಿ ಬೆಳೆಯುವ ಈ ಹಣ್ಣು ಮಹಾರಾಷ್ಟ್ರ ರಾಜ್ಯದ ಜಲಗಾಂವ್. ಉತ್ತಮ ಗುಣಮಟ್ಟದ ಬಾಳೆಹಣ್ಣು ಬೆಳೆಯುವ ರಾಜ್ಯ. ಬನಾನಾ ಕ್ಯಾಪಿಟಲ್ ಆಫ್ ಇಂಡಿಯಾ ಮಹಾರಾಷ್ಟ್ರ ಜಲಗಾಂವ್. ಫಲವತ್ತಾದ ಮಣ್ಣು, ಬೆಚ್ಚಗಿನ ವಾತಾವರಣ ಬಾಳೆ ಕೃಷಿಗೆ ಸೂಕ್ತವಾಗಿದೆ. GI ಟ್ಯಾಗ್ ಪಡೆದಿದೆ. ಜಾಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಅಂದರೆ ಭೌಗೋಳಿಕ ಸೂಚಕ. ಭೌಗೋಳಿಕ ಪ್ರದೇಶಗಳಲ್ಲಿ ಬೆಳೆಯುವ ಬೆಳೆಗಳು, ತಯಾರಿಸಲಾಗುವ ವಿಶೇಷ ತಿನಿಸುಗಳಿಗೆ GI ಟ್ಯಾಗ್ ಹಾಕಲಾಗುತ್ತದೆ. ಆಂಧ್ರ ಪ್ರದೇಶ ಪ್ರತಿ ವರ್ಷ 5.83 ಮಿಲಿಯನ್ ಟನ್ಗಳಿಗಿಂತ ಹೆಚ್ಚು ಬಾಳೆಹಣ್ಣು ಬೆಳೆಯುತ್ತಾರೆ. ಇಲ್ಲಿ ಹರಿಯುವ ನದಿಗಳು ಗೋದಾವರಿ, ಕೃಷ್ಣ, ಪೆನ್ನಾ. ಬಾಳೆ ಕೃಷಿಗೆ ಚೆನ್ನಾಗಿ ನೀರು ಒದಗಿಸುತ್ತದೆ. ಎಷ್ಟೇ ಬಿಸಿಲಿದ್ದರೂ ರೈತರು ತಾವು ನೆಟ್ಟಿದ ಗಿಡಗಳ ಬಗ್ಗೆ ಸಂತೋಷದಿಂದ ಫಸಲನ್ನು ಕಾಪಾಡಿಕೊಳ್ಳುತ್ತಾರೆ. ಅದಕ್ಕೆ ಕಾರಣ ಮಣ್ಣು ಫಲವತ್ತಾಗಿರುವುದು. ಆಂಧ್ರ ಪ್ರದೇಶದಲ್ಲಿ 2 ಕೋಟಿ ಎಕರೆ ಭೂಮಿ ಕೃಷಿಗೆ ಬಳಸಲಾಗುತ್ತದೆ. ರೈತರು ಎಲ್ಲ ಋತುಗಳಲ್ಲಿ ಬಾಳೆ ಬೆಳೆ ಬೆಳೆಯುತ್ತಾರೆ. ಕರಾವಳಿ ತೀರದ ವಾತಾವರಣ ಇರುವುದರಿಂದ ಇಲ್ಲಿಯ ರೈತರು ಹೊಸ ಕೃಷಿ ತಂತ್ರಜ್ಞಾನ ಬಳಸುತ್ತಾರೆ. ಬಾಳೆಹಣ್ಣು ಬೆಳೆಯುವ ರಾಜ್ಯಗಳಲ್ಲಿ ಗುಜರಾತ್, ತಮಿಳುನಾಡು, ಉತ್ತರ ಪ್ರದೇಶ ಸೇರಿಕೊಳ್ಳುತ್ತವೆ. ರೋಗಮುಕ್ತ ಮಾಡುವ ಈ ಹಣ್ಣಿನ ಹಿಂದೆ ಸಾವಿರಾರು ರೈತರ ಶ್ರಮವಿದೆ. ನಾವು ಎಷ್ಟೇ ಶ್ರಮಪಟ್ಟು ಕೆಲಸ ಮಾಡಿದರೂ ಸ್ವಚ್ಛತೆ ಬಗ್ಗೆ ಗಮನ ಕೊಡಬೇಕು. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಬಂಧುಗಳೇ.